ಮತ್ತೆ ಈಗೇನೋ ಮುಂದಿನ ತಿಂಗಳು 2ನೇ ತಾರೀಕು ಸಚಿವ ಸಂಪುಟ ಅಂತ ಕರ್ಕೊಂಡಿದ್ದೀರಿ. ಬಟ್ ಬಹುಶಃ ನವೆಂಬರ್ ತಿಂಗಳವರೆಗೂ 2.5 ವರ್ಷ ನಿಮ್ಮ ಗೊತ್ತಿಲ್ಲ ನನಗೆ, ನಿಮ್ಮ ಪಾರ್ಟಿ ಫ್ರೇಮ್ವರ್ಕಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ನಿಮ್ಮ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಅದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಡ್ರ್ಯಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣ್ಬೋದು. ಇದೇನೋ ಅಂತ್ಯಗೊಳ್ತದೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಭಾವಿಸ್ಲಿಕ್ಕಿಲ್ಲ. ಬಟ್ ಆದರೆ ಒಂದು, ಕರ್ನಾಟಕ ರಾಜ್ಯದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಅಥವಾ ಯಾವುದೇ ಇವತ್ತು ಹಿಂದೆ ದೇವೇಗೌಡರು ಸಾಹೇಬರು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪರಿವರ್ತನೆ ಆಯಿತು, IT ಪರಿವರ್ತನೆ ಆಯಿತು. ಈಗ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದು ನಿಂತಿದ್ದೀವಿ ನಾವು. ಇಲ್ಲಿವರೆಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಾಗ ಒಂದು ಸೈಂಟಿಫಿಕ್ ಅಪ್ರೋಚಲ್ಲಿ, ಸೈಂಟಿಫಿಕ್ ಮೆಥಡಲ್ಲಿ ನೀವೊಂದು ಸರ್ವೇನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಅಮಾಯಕರುಗಳ ಕೈಲಿ ಕೂರಿಸ್ಕೊಂಡು ಪೆನ್ನು ಪೇಪರ್ ಕೊಟ್ಬಿಟ್ಟು ಅವ್ರ ಕೈಲಿ ಸುಮ್ಮನೆ ಟಿಕ್ ಆಫ್ ಮಾಡೋದು, ಇಂಟು ಮಾಡೋದ, ಈ ಥರ ಸರ್ವೆ ಮಾಡ್ತೀರೇನ್ರಿ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರಿ, ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ? ತಗೊಳ್ಳಿ ಪೆನ್ನು ಪೇಪರು, ಇಟ್ಕೊಳ್ಳಿ ಹಳೆ ಕೈಯಲ್ಲಿ, ನೋಡಿ ಏನೇನಾಗಿದೆ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ, ಚಿತ್ರಣ ತಿಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ, ಈ ರಿಪೋರ್ಟಿಂಗ್ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಹೊರಟಿದ್ದೀರಿ, ಇದು ನೀವು ಅಂದ್ಕೊಂಡಂಥ ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ನ ರೀಚ್ ಔಟ್ ಮಾಡಿ ನೀವು ಮಾಡಲಿಕ್ಕೆ ಆಗಿದೆಯಾ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಕೊಟ್ಟಿದ್ದಾರಲ್ಲ ಪೆನ್ನು ಪೇಪರ್ ನಿಮ್ಮ ಕೈಯಲ್ಲಿ, ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ. ಬನ್ನಿ ಸಮಾಜ ಕಟ್ಟೋಣ. ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ನೀವೇ ಬೇಕಣ್ಣ ಶಿವಕುಮಾರಣ್ಣ, ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು, ಭಾರ ಎಲ್ಲ ಜನಗಳ ಮೇಲೆ ಒರೆಸಿದ್ದೀರಿ. ಖಾಲಿ ಗ್ಯಾಸ್ ಸಿಲಿಂಡರ್ ನೀವು ಇಟ್ಕೊಂಡು ಪೋಸ್ ಕೊಡ್ತೀರಿ, ನೀವೇ ಬೇಕಾ? ಪರ್ಫಾರ್ಮೆನ್ಸ್ ಕಿಂಗ್ಗಳು ಕಂಡ್ರಿ ನೀವೆಲ್ಲ. ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ, ಬಣ್ಣ ಹಚ್ಚದೇನೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ಏನು ಸರ್ ಇದೆಲ್ಲ? ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇಲ್ಲಿಯವರೆಗೂ ಕಳೆದ 2 ವರ್ಷದಲ್ಲಿ ಯಾರಾದರೂ ಹೊಸ ಹೊಸ ಇಂಡಸ್ಟ್ರಿಯಲಿಸ್ಟ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ, ಕರೆದಿದ್ದೀರಾ? ಬನ್ನಿ, ನಾವು ನಿಮಗೆ ಜಾಗ ಕೊಡ್ತೇವೆ, ನಿಮಗೆ ಸವಲತ್ತುಗಳು ಕೊಡ್ತೇವೆ, ಸರ್ಕಾರದ ಕಡೆಯಿಂದ ನಿಮಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ, ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದರೂ ಕರೆದಿದ್ದೀರಾ ಸರ್? ಯಾವ ಇಂಡಸ್ಟ್ರೀಸ್ ತೊಗೊಂಬಂದಿದ್ದೀರಿ? ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು? ವಾಟ್ ಈಸ್ ದ ಪ್ರೋಗ್ರೆಸಿವ್ ಸ್ಟೆಪ್ ಯು ಹ್ಯಾವ್ ಟೇಕನ್? ಏನು ಹೆಜ್ಜೆಯನ್ನು ಇಟ್ಟಿದ್ದೀರಿ? ಯಾವ ದಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ? ಮಾತೆತ್ತಿದ್ರೆ 5 ಗ್ಯಾರಂಟಿ, ಆ ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ನೀವು ಕೊಡಲಿಕ್ಕಾಗಿದೆಯಾ? ಯಾಕೆ ನಿಮಗೆ ತಿಳಿದಿರಲಿಲ್ವಾ 55,000 ಕೋಟಿ ಬೇಕು ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಂತ? 16ನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥವ್ರು ಸರ್. ನಮಗೇನೆ ನಾವು ಅಲ್ಪ ಸ್ವಲ್ಪ ಏನೋ ಓದ್ಕೊಂಡಿರೋರು, ಓದೋರು ತಿಳ್ಕೊತಾ ಇರ್ತೀವಿ, ಇದು ಏನಪ್ಪ ಇದು ಅಂತ. 55,000 ಕೋಟಿ ನಿಮ್ಗೆ ಅವಾಗಲೇ ಇರಬೇಕಾಗಿತ್ತು ಪರಿಜ್ಞಾನ. ತಪ್ಪಂತ ನಾನು ಹೇಳ್ತಾ ಇಲ್ಲಪ್ಪ, ಕೊಡಿ. ನಮ್ಮ ಮಹಿಳೆಯರಿಗೆ ಶಕ್ತಿ ತುಂಬಿ 2,000 ರೂಪಾಯಿ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡಿ, ಸಬಲರಾಗಿ ಮಾಡಿ, ಮಹಿಳೆಯರನ್ನ ಯುವಕರನ್ನ ಸಬಲರಾಗಿ ಮಾಡಿ ಸ್ವಾಗತಿಸ್ತೇವೆ. ಆದರೆ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅದೆಲ್ಲ ಹೊರತುಪಡಿಸಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇವತ್ತು ಬಂದಿಲ್ಲಿ ಕೂತಿದ್ದೀನಿ ಅಂತ ಹೇಳಿದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ,
ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.